ನೋಡಿ, ಈಗ ನಿಮಗೆ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇದೆ ಸ್ಟಡೀಸಲ್ಲಿ, ಯಾವ ಕಲರ್ಗಳನ್ನ ಹಾಕೋಬೋದು, ಯೆಲ್ಲೋ ಮತ್ತು ರೆಡ್ಡು. ಕಲರ್ ಇಲ್ಲದೆ ಜೀವನ ಇಲ್ಲ. ಬುಕ್ಕನ್ನ ಲಾಂಚ್ ಮಾಡ್ತಿದ್ದಾವೆ, ಸಂಖ್ಯಾಶಾಸ್ತ್ರದ್ದು ಮತ್ತು ಬಣ್ಣಗಳ ಸಂಖ್ಯಾಶಾಸ್ತ್ರದ್ದು. ಮತ್ತು ನಮ್ಗೆ ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಬರ್ತಾಯಿದೆ, ನಂಬರ್ಲಿದೆ. ಯಾವ ನಂಬರ್ ಜಾಸ್ತಿ ಮಾಡೋದ್ರಿಂದ ಸ್ಕಿನ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಅಯ್ಯೋ, ನನಗೆ ಇವತ್ತು ಸ್ಟಡೀಸಲ್ಲಿ ಇಂಟ್ರೆಸ್ಟೇ ಬರ್ತಾಯಿಲ್ಲ, ಯಾವ ಕಲರ್ ಅಪ್ಲೈ ಮಾಡ್ಕೋಬೋದು, ನಾವು ಯಾವ ಕಲರ್ ಮೊಬೈಲ್ ಸ್ಕ್ರೀನಲ್ಲಿ ಹಾಕೊಂಡು ಹೋಗ್ಬೋದು. ಸೊ ಅದರಲ್ಲಿದೆ ಪ್ರತಿಯೊಂದು ಮಾಹಿತಿಯನ್ನು ತುಂಬ ಸಿಸ್ಟಮೆಟಿಕ್ಕಾಗಿ ಈ ಬುಕ್ಕಲ್ಲಿ ಕೊಟ್ಟಿದ್ದೇವೆ. ವಿಷಯ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದೆ ಅಂದ್ಕೊಂಡಿದ್ದೇನೆ. ಈಗ ನಾವು ಮೊನ್ನೆ ಹೇಳ್ತಾ ಇದ್ವಿ, ಒಂದು ಬುಕ್ಕನ್ನ ಲಾಂಚ್ ಮಾಡ್ತಿದ್ದೇವೆ, ಸಂಖ್ಯಾಶಾಸ್ತ್ರದ್ದು ಮತ್ತು ಬಣ್ಣಗಳ ಸಂಖ್ಯಾಶಾಸ್ತ್ರದ್ದು. ಹೆಚ್ಚು ಕಮ್ಮಿ 700 ಪೇಜ್ಗಳದ್ದು ಕಲರ್ ಬುಕ್ ಅಂತೇಳಿ ಫಸ್ಟ್ ಟೈಮ್ ಮಾಡ್ತಿರೋದು ನಾನು ಸೋಷಿಯಲ್ ಮೀಡಿಯಾದಲ್ಲಿ. ನಮ್ಮ ವಾಟ್ಸಪ್ ಚಾನಲ್ ಎಲ್ಲರೂ ಗೊತ್ತು ಏನಂತೇಳಿ. ಈ ಬುಕ್ ಹೆಂಗೆ ಬರುತ್ತೆ, ಏನು ಬರುತ್ತೆ ಅನ್ನೋದನ್ನು ಒಂದು ಚಿಕ್ಕ ಮಾಹಿತಿ ಕೊಡ್ತೇನೆ, ಬನ್ನಿ. ಈ ಬುಕ್ ಈ ಥರ ಬರುತ್ತೆ. ಇದನ್ನು ನೀವು ಆಯುಷ್ಮಂಡಲಂ ಶಾಪ್ ಅಂತ ಒಂದು ಆ್ಯಪ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ಹೊಸ ಆ್ಯಪು, ಸ್ವಲ್ಪ ಬಗ್ಸ್ಗಳಿದೆ, ಫಿಕ್ಸ್ ಮಾಡ್ತಿದ್ದಾರೆ. ಸೊ ಇದು ನೋಡಿ, ಹೆಚ್ಚು ಕಡಿಮೆ ಇದು ಫಸ್ಟು ನಮ್ಮದು ಕಾಪಿ ಒಂದು 5,000 ಕಾಪಿ ಹೋಗುತ್ತೆ. ಇದು ನಿಮ್ಲಾಜಿ ಬುಕ್ಕು, ಯಾವುದು ಡೆಡಿಕೇಶನ್ ಆಗಿದೆ, ಇದು ಏನು ಬರುತ್ತೆ ಇದೆಲ್ಲ ಹೊರಗಡೆ ಫಸ್ಟ್ ಬರುತ್ತೆ. ಈ ಕಂಟೆಂಟ್ಗಳು ನೋಡ್ತಾ ಹೋದರೆ ನೀವು ನೋಡಿ, ಈ ಥರ ನಂಬರ್ 1 ಯಾವ ಥರ ಬರುತ್ತೆ, ನಂಬರ್ 2 ಯಾವ ಥರ ಬರುತ್ತೆ, ಯಾವ ಡೇಟ್ ಆಫ್ ಬರ್ತು ಯಾವ ಥರ ಸೆಟ್ ಆಗುತ್ತೆ, ಹೇಗೆ ಬಂತು, ಇದೆಲ್ಲನೂ ಹಿಸ್ಟ್ರಿ ಇದ್ರದ್ದು. ಈಗ ನಾರ್ಮಲಾಗಿ ನಾವು ಹೇಳ್ತೇವೆ 18 ದಿವಸದ್ದು ಭಗವದ್ಗೀತಾ ಅಂದರೆ ಯುದ್ಧ ಆಯ್ತು ಅಂತೇಳಿ, 18 ದಿವಸ ಅಂತ ಹೇಗೆ ಬಂತು ಈ ನಂಬರು, ಎಲ್ಲ ಇದ್ರ ಬಗ್ಗೆ ಇದೆ. ಎಲ್ಲ ಧರ್ಮದಲ್ಲೂ ಕೂಡ ಯೂಸ್ ಮಾಡ್ತಾರೆ ಇದನ್ನು. ಈಗ ನೋಡ್ಬೋದು ನೀವು, ಇದು ಕ್ರಿಶ್ಚಿಯಾನಿಟಿಯಲ್ಲಿ ಇದನ್ನು ಒಂದು ಇದು ಮಾಡ್ತಾರೆ. ಆಮೇಲೆ ಹಿಂದೂಸಮಲ್ಲಿ ಬರುತ್ತೆ. ಇವನ್ ಇಸ್ಲಾಮಲ್ಲಿ ಕೂಡ 5 ಬಾರಿ ನಮಾಜ್ ಮಾಡ್ತಾರಂತಿದೆ. ಸೊ 5 ಬಾರಿ ಯಾಕೆ ಮಾಡ್ತಾರೆ? ಸೊ ಹಾಗೆ ಇದು ಎಲ್ಲ ನಂಬರ್ಗಳ ಮೇಲೆ ಇರುತ್ತೆ. ಮತ್ತು ಈ ನಂಬರ್ 1 ಹೇಗೆ ಯೂಸ್ ಆಗುತ್ತೆ, 2 ಯೂಸ್ ಆಗುತ್ತೆ. ಈ ತ್ರಿಮೂರ್ತಿಗಳಂದ್ರೆ ತ್ರಿಮೂರ್ತಿ ಅಂದರೆ 3 ಆಯ್ತಾ. ಹಾಗೆಯೇ ಇಲ್ಲಿ ಇಷ್ಟು ಕಂಟೆಂಟ್ಗಳನ್ನ ಕೊಟ್ಟು ಆಮೇಲೆ ನಿಮಗೆ ಡೈರೆಕ್ಟಾಗಿ ಅಪ್ಲೈ ಮಾಡುವಂಗೆ. ಈಗ ನೀವು ಹೇಳ್ಬೋದು, ಸರ್ ನಂಬರ್ 1 ನಂದು ಡೇಟಾ ಬರ್ತು, ಏನು ಇದಿರುತ್ತೆ, ಕ್ವಾಲಿಟೀಸ್ ಇರುತ್ತೆ, ಯಾವ ಕೆಲಸ ಹಿಡಿಬೋದು, ಯಾವ ಕೆಲಸ ಮಾಡಿದ್ರೆ ನಂಗೆ ಉತ್ತಮ. ಇಲ್ಲ, ನಾನು ನಂಬರ್ 4 ಇದೆ ಸರ್, ನನಗೆ ನಂಬರ್ 1 ಕ್ವಾಲಿಟಿಗಳಿಲ್ಲ. ಆಯಿತು, ನಂಬರ್ 4 ಕ್ವಾಲಿಟಿಗಳು ಏನಾಗುತ್ತೆ, ಅದನ್ನು ಹೇಗೆ ಕೌಂಟರ್ ಮಾಡ್ಬೋದು. ಪ್ರತಿಯೊಂದೂ ಅಪ್ಲಿಕೇಶನ್ನ ನೀವು ಪ್ರಾಕ್ಟಿಕಲ್ ಅಪ್ಲೈ ಮಾಡ್ಕೋಬೋದು. ಇಲ್ಲಿ ಸಿದ್ಧಾಂತಗಳನ್ನ ಜಾಸ್ತಿ ಕೊಟ್ಟಿಲ್ಲ ನಾನು, ಡೈರೆಕ್ಟು ಯೂಸ್ ಆ್ಯಂಡ್ ಅಪ್ಲೈ ಅಷ್ಟೇ. ಜಸ್ಟ್ ನೋಡಿ, ಹೇಗೆ ಒಂದು ಆ್ಯಪಲ್ಲಿ ನೀವು ನಂಬರ್ ಹಾಕಿದಾಗ ನಿಮ್ಮದೇ ಕಸ್ಟಮೈಸ್ಡ್ ಹೇಗೆ ಬರುತ್ತೋ ಆ ಲೆವೆಲಲ್ಲಿ ಕಸ್ಟಮೈಸ್ ಮಾಡಿದ್ದೇವೆ. ಇದನ್ನು ನೋಡ್ತಾ ಹೋದರೆ ಯಾವ ಗ್ರಹಗಳು ನಿಮಗೆ ಎಫೆಕ್ಟ್ ಆಗುತ್ತೆ, ಆ ಗ್ರಹಗಳದ್ದು ನೀವು ಮಂತ್ರಗಳನ್ನು ಯಾವ್ದು ಹೇಳ್ಬೋದು. ನೋಡಿದ್ರೆ ಈಗ ನೋಡಿ, ನಿಮಗೆ ನಂಬರ್ 6 ಮಿಸ್ಸಿಂಗ್ ಇದೆ, ಈ ಸ್ಪೆಷಲಿ ಸೆಲೆಬ್ರಿಟಿಗಳಿಗೆ. ಆವಾಗ ನೀವು ಓಂ ಶುಕ್ರಾಯ ನಮ ಅಂತ ಹೇಳ್ಬೋದ್ರಿಂದ ಆ ಶುಕ್ರದ್ದು ನಿಮಗೆ ಎನರ್ಜಿ ಬರ್ತಾ ಹೋಗುತ್ತೆ. ಆಮೇಲೆ ರಾಹು ಇಲ್ದಾಗ ಏನಾಗುತ್ತೆ, ಈ ನಂಬರ್ಗಳು ಮಿಸ್ ಆದಾಗ ಏನಾಗುತ್ತೆ, ಮಿಸ್ಸಿಂಗ್ ನಂಬರ್ಗಳಂತ ಕೊರತೆ ಒಂದು ಏರೋ ಅಂತೇಳಿ. ಈಗ ಏರೋ ಅಂತ ಹೇಳಿದ್ರೆ ಮಿಸ್ಸಿಂಗ್ ನಂಬರು ಬರುತ್ತೆ. ಏರೋ ಅಂದರೆ ಒಂದು ಬರುತ್ತೆ, ಲಿಶೋಗುರ್ಡ್ ಅಂತೇಳಿ, ಅಲ್ಲಿ ಆ ಏರೋಗಳ ಮುಖಾಂತರ ಗೊತ್ತಾಗುತ್ತೆ. ನೋಡಿದಾಗ ಗೊತ್ತಾಗುತ್ತೆ ನಿಮಗೆಲ್ಲನೂ, ಆಯಿತಾ. ಆಮೇಲೆ ಹಾಗೆಯೇ ಇದು ಮುಗಿಯೋದೆಲ್ಲ ಅನ್ಕೋತೀನಿ, ಅಷ್ಟಿದೆ ಕಂಟೆಂಟು. ನೋಡಿ, ಇದು 500 ಹೆಸರುಗಳು ಕೊಟ್ಟಿದ್ದಾವೆ ಹೆಚ್ಚು ಕಡಿಮೆ. ಒಂದು ಹುಡುಗರದು ಒಂದು 500 ಹೆಸರುಗಳು, ಹಾಗೆ ಹುಡುಗಿದು ಓಕೆ 500 ಹೆಸರುಗಳು. ಆಮೇಲೆ ಮೊಬೈಲ್ ನಂಬರಾಲಜಿ ಹೇಗೆ ಬರುತ್ತೆ, ಹೆಂಗೆ ವರ್ಕ್ ಆಗುತ್ತೆ, ಅದನ್ನು ಹೆಂಗೆ ಈಸಿ ಅಂದರೆ ಅದು ನೋಡಿಬಿಟ್ರೆ ಮೊಬೈಲ್ ನಂಬರಲ್ಲಿ ನೀವೇ ಮಾಡ್ಕೊಂಬಿಡೋದು. ಮನೇಲಿ ನೀವೇ ನಿಮ್ಮ ಮೊಬೈಲ್ ನಂಬರನ್ನ ಸೆಟ್ ಮಾಡಿಕೊಂಡು ನೀವೇ ಹೋಗಿ ಸಿಮ್ನ ಪರ್ಚೇಸ್ ಮಾಡ್ಬೋದು. ಆಮೇಲೆ ಕಲರ್ ನಂಬರಾಲಜಿ, ಕಲರ್ ಹೇಗೆ ವರ್ಕ್ ಆಗುತ್ತೆ, ನ್ಯಾಚುರಲ್ ಆಗಿ ಇದು ನಮ್ಮ 10 ಎಲಿಮೆಂಟ್ಸ್ ಇದೆಲ್ಲ, ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ ಕಲರ್ಸು. ಆಮೇಲೆ ಎಲ್ಲಿಂದ ಬಂತು ಕಲರು, ಎಲ್ಲಿಂದ ಯಾವ ಕಂಟ್ರಿಯಿಂದ ಬಂತು, ಚೈನಾದಿಂದ ಹೇಗೆ ಬಂತು, ನ್ಯೂಟನ್ ಹೇಗೆ ಕಂಡಿಡ್ದ, ಅವನು ಹೇಗೆ ಮಾಡ್ದ, ರಿಸರ್ಚ್ ಹೇಗೆ ಮಾಡಿದ್ರು, ಕಲರ್ ಮೇಲೆ ಹೀಲಿಂಗ್ ಹೆಂಗೆ ನಡೀತಾ ಇತ್ತು, ಅದರದ್ದು ರಿಸರ್ಚ್ ಪೇಪರ್ಗಳು ಯಾವ ಕಂಟ್ರಿಯಲ್ಲಿದೆ, US, ಕೆನಡಾ, ಅಲ್ಲಿ ಇಲ್ಲಿ ಎಲ್ಲ ಕಂಟ್ರಿಯಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಕಲರ್ಗಳು ನಮ್ಮ ನೇಚರಲ್ಲಿ ಹೇಗಿದೆ, ಆಮೇಲೆ ಇದನ್ನು ಹೇಗೆ ಕಲರ್ಗಳು ಯೂಸ್ ಮಾಡ್ತಾರೆ. ನೋಡಿ, ಈಗ ಸೆಲೆಬ್ರಿಟಿಗಳು ಕಲರ್ ಬ್ಲ್ಯಾಕ್ ಕಲರ್ ತೊಗೊಂಡ್ರೆ ಸೆಕೆ ಜಾಸ್ತಿ ಆಗುತ್ತೆ ಕಾರಲ್ಲಿ, ವೈಟ್ ತೊಗೊಂಡ್ರೆ ಆಗಲ್ಲ. ಮತ್ತು ಶೋರೂಮ್ಗಳಲ್ಲಿ ಪರ್ಪಲ್ ಜಾಸ್ತಿ ಯೂಸ್ ಮಾಡ್ತಾರೆ, ಬ್ಯಾಂಕ್ಗಳಲ್ಲಿ ಬ್ಲೂ ಜಾಸ್ತಿ ಯೂಸ್ ಮಾಡ್ತಾರೆ, ಹಾಸ್ಪಿಟ್ಲ್ಗಳಲ್ಲಿ ಗ್ರೀನ್ ಯಾಕೆ ಯೂಸ್ ಮಾಡ್ತಾರೆ, ಮದುವೆಗಳಲ್ಲಿ ಯೆಲ್ಲೋ ಯಾಕೆ ಯೂಸ್ ಮಾಡ್ತಾರೆ, ಸಂತರು ಯಾಕೆ ಈ ಥರ ಸ್ಯಾಫ್ರನ್ಗಳನ್ನ ಹಾಕೋತಾರೆ, ಹೋಟೆಲ್ಗಳಲ್ಲಿ ಯಾಕೆ ರೆಡ್ಡಿಶ್ ಇರುತ್ತೆ, ಪಿಂಕ್ ಎಲ್ಲಿ ಯೂಸ್ ಮಾಡ್ತಾರೆ, ಅದೆಲ್ಲ ಇದೆ. ಓಕೆ, ಕಲ್ಲರ್ ಇಲ್ಲದೆ ಜೀವನ ಇಲ್ಲ. ಯಾರಾದರೂ ಕಲ್ಲರ್ ಬಗ್ಗೆ ಅಡ್ಡ ಮಾತಾಡಿದ್ರೆ ಇದನ್ನು ತೋರಿಸಿ ಬುಕ್, ಆಯಿತಾ. ಆಮೇಲೆ ಯಾವ ಕಲರ್ ಹೇಗೆ ವರ್ಕ್ ಆಗುತ್ತೆ, ಈಗ ಬ್ಲ್ಯಾಕ್ ಕಲರು ಇದು ಬಂತು, ಬ್ಲ್ಯಾಕ್ ಟರ್ಮಿನಲ್ಲಿ ಇದನ್ನೆಲ್ಲ ಅಪ್ಲೈ ಮಾಡ್ಕೋಬೋದು. ಸೊ ಒಂದೊಂದು ವಿಷಯಗಳ ಬುಕ್ ಇದ್ದ ನಾವು ಕರೆಕ್ಟಾಗಿ ಮೊನ್ನೆ ಹಿಂದಿನ ಬುಕ್ಕಲ್ಲಿ ಏನು ಮಾಡಿದ್ದೆ, ಜಸ್ಟ್ ನಂಬರ್ 1 ಕೊಟ್ಟಿದ್ದೆ ಎಲ್ಲಿ ಅಪ್ಲೈ ಮಾಡ್ಬೋದು ಅಂತೇಳಿ. ಈಗ ನಂಬರ್ಗಳನ್ನು ಯಾವ ಲೆವೆಲ್ ಕಸ್ಟಮೈಸ್ಡ್ ಆಗಿ ನೀವು ಅದು ಯೂಸ್ ಮಾಡ್ಬೋದು ಅಂತೇಳಿ. ನೋಡಿ, ಯಾವ ಲೆವೆಲ್ ಕಲರ್ ಇದೆ ಅಂತ ಹೇಳಿದ್ರೆ, ನನಗೆ ಬುಕ್ ನೋಡ್ತಾ ಇದ್ದೆ ಪ್ರೀತಿ ಹೋಗ್ತಾ ಇದೆ ಒಳಗಡೆಯಿಂದ ಅಲ್ವಾ. ನೋಡಿ, ನಂಬರ್ 5 ನಂಬರ್ ಅದು ಮುಗಿಯೋದೇ ಇಲ್ಲ. ಇದು ಕಂಟೆಂಟ್ ಬಗ್ಗೆ ಇಲ್ಲಿ ನೋಡಿ, ನಂಬರ್ ಅದು ಚೆನ್ನಾಗಿ ಕೊಟ್ಟಿದೆ ಅಂದರೆ ನಂಗೆ ತುಂಬ ಲೈಕ್ ಆಯ್ತು ಇದು. ನೋಡಿ ಹೆಂಗೆ ಕಲರು ಕಾಲತತ್ವ ಓಡ್ತಾ ಇರುತ್ತೆ ಅಂತೆಲ್ಲ ಮೆಲ್ಟ್ ಆಗ್ತಿದೆ ಹಾಗೆ, ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ. ಸೊ ನೋಡ್ಕೊಂಡೋಗಿ ನೋಡ್ಬೋದು. ನೋಡಿ, ಪಿಂಕ್ ನೋಡಿ ಚೆನ್ನಾಗಿದೆ, ಸೂಪರ್ ಇದೆಲ್ಲ. ನೋಡಿದರೆ ಹೆಂಗೆ ಪ್ರೀತಿ ಬರುತ್ತೆ. ಬುಕ್ ಬಿಡಬಾರ್ದು, ಬುಕ್ ಆ ಲೆವೆಲ್ಗೆ ಇದು, ಆಯಿತಾ. ಇದು ಮಾಡಲಿಕ್ಕೆ ನಮಗೆ ಹೆಚ್ಚು ಕಡಿಮೆ 1 ವರ್ಷ ತೊಗೊಂಡು ಟೈಮು ಮಾಡಲಿಕ್ಕೆ. ಕಂಟೆಂಟ್ಗಳನ್ನ ಕಲೆಕ್ಟ್ ಮಾಡೋದು, ಅದನ್ನ ರಿಸೋರ್ಸ್ಫುಲ್ ಪರ್ಸನ್ನಿಂದ ತೊಗೊಳ್ಬೇಕು, ಅದನ್ನು ನೋಡಬೇಕು, ಇದು ಇವರು ಕೊಟ್ಟಿದ್ದ ಅಥವಾ ಹಾಗೆ ಹೆಂಗೆ ಮಾಡಿದ್ದ ಅಂಥೇಳಿ. ಆಮೇಲೆ ಕದ್ದು ತಂದಿಲ್ಲ ಯಾರು ಕೂಡ. ಸೊ ಅದನ್ನು ನೋಡಬೇಕಾಗುತ್ತೆ ನಾವು. ಎಲ್ಲಿಂದಾದರೂ
ಹಾಗೆ ಕೊಟ್ಬಿಟ್ರೆ ನಮಗೆ ಅಂಥೇಳಿ ಅದೆಲ್ಲ ನೋಡಿದಾಗ ನಮಗೆಲ್ಲ ಜೆನ್ಯೂನ್ ಅನಿಸಿದ್ದು. ಇದು ಕಸ್ಟಮೈಸ್ಡ್ ತುಂಬ ಚೆನ್ನಾಗಿದೆ, ಯಾರಾದ್ರೂ ಅಪ್ಲೈ ಮಾಡ್ಕೋಬೋದು. ನೋಡಿ, ಈಗ ನಿಮಗೆ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇದೆ ಸ್ಟಡೀಸಲ್ಲಿ, ಯಾವ ಕಲರ್ಗಳನ್ನ ಹಾಕೋಬೋದು, ಯೆಲ್ಲೋ ಮತ್ತು ರೆಡ್ಡು. ಹಾಗೆ ನಿಮಗೆ ಲ್ಯಾಕ್ ಆಫ್ ಸ್ಟಡೀಸ್ ಫ್ಯಾಮಿಲಿಯಲ್ಲಿದೆ, ಮತ್ತು ಪ್ರೆಸೆಂಟ್ ಸೆನ್ಸ್ ಇಲ್ಲ, ನಿಮಗೆ ಪಿಯರ್ ಪ್ರೆಷರ್ ಇದೆ, ಯಾರು ಏನಂತ ಬಿಡ್ತಾರೆ ಅಂತೇಳಿ. ಆಮೇಲೆ ತುಂಬ ಹೆಡ್ಡೇಕ್ ಆಗ್ತಾ ಇರುತ್ತೆ, ಯಾವ ಕಲರ್ ನಾವು ಯೂಸ್ ಮಾಡ್ಬೋದು, ಯಾವ ಕಲರ್ ನೋಡಿದ್ರೆ ಹೆಡ್ಡೇಕ್ ಕಡಿಮೆ ಆಗುತ್ತೆ. ಯಪ್ಪ ನೋಡ್ತಾ ಇದ್ದರೆ ತಲೆ ಸುತ್ತು ಬರುತ್ತೆ ನನಗೆ. ಅಷ್ಟು ಕಂಟೆಂಟ್ಗಳನ್ನು ನೋಡಿ. ಇದು ಮುಗಿಯಲ್ಲ ಅನ್ಕೋತೀನಿ, ಇಷ್ಟೇ ಮುಗಿಸ್ಬಿಡ್ತೇನೆ, ಹೋಗ್ಬಿಡಿ. ಇದು ಮುಗಿಯಲ್ಲ ಇದಷ್ಟೇ, ಆಯಿತಾ. ಸೊ ಈ ಬುಕ್ಕನ್ನು ನಾನು ನೀವು ಬಿಲೀವ್ ಮಾಡಲ್ಲ ಹೇಳ್ತೇನೆ. ಇದು ಬುಕ್, ಈ ಕಂಟೆಂಟ್ ಒಂದು 40,000 to 50,000 ಕಂಟೆಂಟ್ ಇದೆ. ಎಷ್ಟು ಹೇಳಿ, 40,000 to 50,000 ಕಂಟೆಂಟ್ ಇದೆ. ಫಸ್ಟ್ 3 ಡೇಸು ಡೇಟ್ ಫಿಕ್ಸ್ ಆಗಿಲ್ಲ. ನಾನು ಡೇಟು 6th ಅಂತ ಅಂದ್ಕೊಂಡಿದ್ದೇನೆ. ಐ ಥಿಂಕ್ ಅದು ಡೇಟ್ ಚೇಂಜ್ ಆಗ್ಬೋದು ಅನ್ಕೋತೀನಿ, ಗೊತ್ತಿಲ್ಲ. ಯಾಕಂದರೆ ಜನರಿಗೆ ಹಾರ್ಡ್ ಬೈಂಡ್ ಬೇಕಂತೆ, ಈ ಥರ ಹಾರ್ಡ್ ಬೈಂಡ್ ಬೇಕಾಗಿದೆ. ನಾನು ಹೇಗೆ ಒಂದು ನಾರ್ಮಲ್ ಪೇಜ್ ಹಾಕಿ ಎತ್ತಾಕ್ಬಿಡು ಅಂತ ಹೇಳಿದೆ. ಅದೇನಾಗುತ್ತೆ ಅಂದರೆ ಬುಕ್ಕು ಕ್ವಾಲಿಟಿ ಕಡಿಮೆ ಆಗುತ್ತೆ, ಅದು ಬುಕ್ ಹರಿದೋಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಹಿಂಗೆ ಈ ಥರ ರಟ್ಟಿದಾಗ ಒಳಗಡೆ ಪೇಜ್ ತುಂಬ ಸ್ಟ್ರಾಂಗ್ ಇರುತ್ತೆ ಅಂತೇಳಿ. ಪ್ರಾಬ್ಲಮ್ ಏನಂತಾರೆ, ಈ ಥರ ರಟ್ಟು ಮಾಡಿಸಿದ್ರೆ ಹೆಚ್ಚು ಕಡಿಮೆ 15 to 20 ದಿವಸ ತೊಗೋತಾರೆ ಅವರು ಪ್ರಿಂಟ್ ಮಾಡಿದವರು. ಯಾಕಂದರೆ ಇಲ್ ಟೇಕ್ ಲಾಟ್ಸ್ ಆಫ್ ಟೈಮು. ನಾನು ಅದು ಬೇಡ ಅಂತ 6 ತಾರೀಕಿಗೆ ಅನೌನ್ಸ್ ಮಾಡಿದೆ. ಪೋಲ್ ಹಾಕಿದೆ ವಾಟ್ಸಪ್ ಚಾನಲಲ್ಲಿ. ನಮ್ಮದೇನು ವಾಟ್ಸಪ್ ಚಾನಲ್ ಇದೆ, ಆಯುಷ್ ಮಂಡಲಂ ಅಂತ ಹೋಗಿ ಸರ್ಚ್ ಮಾಡಿದರೆ ವಾಟ್ಸಪ್ ಚಾನಲ್ ಕಾಣುತ್ತೆ, ಅಲ್ಲಿ ಹೋಗಿ ಜಾಯ್ನ್ ಆಗಿ ನೀವು. ಸೊ ಅಲ್ಲೆಲ್ಲ ನಾವು ಮಾಹಿತಿ ಕೊಡ್ತಾ ಇರ್ತೇವೆ ಅದನ್ನು. ಈ ಬುಕ್ಕು ಸಿಗೋದ್ರಿಂದ ಏನಾಗುತ್ತೆ ಅನ್ನೋ ಅಡ್ವಾಂಟೇಜ್ ಅಂತಂದರೆ, ನೀವು ನಿಮ್ಮ ಮಕ್ಕಳಿಗೆ ಹೆಸರಿಡಬೇಕಂದ್ರೆ 5,000 ಕೊಡಬೇಕಂತಿಲ್ಲ. ನೀವು ನಿಮ್ಮ ಮನೇಲಿ ಏನಾದರೂ ಎನರ್ಜಿ ಕ್ರಿಯೇಟ್ ಮಾಡ್ಬೇಕಂತ ಹೇಳಿದ್ರೆ 2,000 ಕೊಡಬೇಕಂತಿಲ್ಲ. ಯಾರು ಕನ್ಸಲ್ಟೇಷನ್ ತೊಗೊಂಡ್ರೆ 2-3,000 ಕೊಡಬೇಕಂತಿಲ್ಲ. ಇನ್ನೂ ನಿಮಗೆ ಕಸ್ಟಮೈಸ್ಡ್ ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ ಹೆಂಗೆ ಏನೂ ಆಗುತ್ತೆ. ಪ್ರತಿಯೊಂದು ಮಾಹಿತಿಯನ್ನು ಇದರಲ್ಲಿ ಹುಡ್ಕೊಂಡೋಗ್ಬಿಟ್ರೆ, ಅಯ್ಯೋ ನನಗೆ ಇವತ್ತು ಹೆಡ್ಡೇಕಿದೆಪ್ಪ, ಯಾವ್ದು ನೋಡ್ಬೋದು. ಥೆರಪಟಿಕ್ ಕಡಿಮೆ ಇದೆ, ಬಟ್ ಒಂದು ಇರೋದು ಇದರಲ್ಲಿ. ನಮ್ಮ ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಬರ್ತಾಯಿದೆ, ನನ್ನ ನಂಬರಲ್ಲಿದೆ. ಯಾವ ನಂಬರ್ ಜಾಸ್ತಿ ಮಾಡೋದ್ರಿಂದ ಸ್ಕಿನ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಅಯ್ಯೋ ನನಗೆ ಇವತ್ತು ಸ್ಟಡೀಸಲ್ಲಿ ಇಂಟ್ರೆಸ್ಟೇ ಬರ್ತಾಯಿಲ್ಲ, ಯಾವ ಕಲರ್ ಅಪ್ಲೈ ಮಾಡ್ಕೋಬೋದು, ನಾವು ಯಾವ ಕಲರ್ ಮೊಬೈಲ್ ಸ್ಕ್ರೀನಲ್ಲಿ ಹಾಕೊಂಡು ಹೋಗ್ಬೋದು. ಸೊ ಅದರಲ್ಲಿದೆ ಯಾವ ಕಲರ್ ಎನೆನ್ಸ್ ಆಗುತ್ತೆ, ಯಾವ ಕಲರ್ ಇದಾಗುತ್ತೆ, ಯಾವ ಕಲರ್ ಬಟ್ಟೆಗಳನ್ನ ಹಾಕೊಂಡು ಹೋಗ್ಬೋದು. ಪ್ರತಿಯೊಂದು ಮಾಹಿತಿಯನ್ನು ತುಂಬ ಸಿಸ್ಟಮೆಟಿಕ್ಕಾಗಿ ಈ ಬುಕ್ಕಲ್ಲಿ ಕೊಟ್ಟಿದ್ದೇವೆ. ಈ ಥರ ಬುಕ್ ನನ್ನ ಪ್ರಕಾರ ಇಷ್ಟು ಚೆನ್ನಾಗಿ ಅರ್ಥ ಆಗುವಂಗೆ, ಎಂಥ ದೊಡ್ಡ ಶಿಖಾಮಣಿಗಳಿಗೂ ಅರ್ಥ ಆಗೋ ಓದಾಗಿ ಬರ್ಬೇಕಷ್ಟೆ ಅಂಥ ಶಿಖಾಮಣಿ ಕೂಡ ಇದನ್ನು ಅಪ್ಲೈ ಮಾಡುವಂಥ ಇದನ್ನು ಬುಕ್ಕಲ್ಲಿ ಈ ಥರ ಇಂಟಿಗ್ರೇಟ್ ಮಾಡಿದ್ದೇವೆ ಅದನ್ನು. ಸೊ ಈ ಬುಕ್ಕು ನಿಮಗೆ ಬೇಕಿದ್ದರೆ ನೀವು ಆಯುಷ್ ಮಂಡಲಂ ಅಂತ ಬರುತ್ತೆ. ನಾವು ಅದು ಹೊಸ ಆ್ಯಪ್ ಮಾಡಿದ್ದೇವೆ, ಸ್ವಲ್ಪ ತೊಂದರೆಗಳಿದೆ ಅದರಲ್ಲಿ, ಇನ್ನೂ ರಿಪೇರಿ ಮಾಡ್ತಾಯಿದ್ದಾರೆ. ನೋಡಿ, ಹಿಂಗೆ ಹೋಗಿ ಆಯುಷ್ ಮಂಡಲಂ ಅಂತ ಸರ್ಚ್ ಮಾಡಿ. 2 ಆ್ಯಪ್ ಬರುತ್ತೆ. ಒಂದು ಲರ್ನಿಂಗ್ದು ಇದೆ ನೋಡಿ, ಇದು ಲರ್ನಿಂಗ್ದು, ಇದು ಶಾಪ್ ಅಂದರೆ ಪರ್ಚೇಸ್ ಮಾಡಲಿಕ್ಕೆ. ಇಲ್ಲಿ ಹೋಗಿ ನೀವು ಈಗ 1,000 ಜನ ಮಾಡಿದ್ದಾರೆ ಮೊನ್ನೆ, ನಾನು ಗ್ರೂಪಲ್ಲಿ ಹೇಳೋದಕ್ಕೆ ಅಂತ ಟೆಸ್ಟಿಂಗ್ ಮಾಡ್ತಿದ್ದೇವೆ. ನೀವೆಲ್ಲ ಅಪ್ಲೋಡ್ ಮಾಡ್ಕೊಳ್ಳಿ, ಏನೇನಿದೆ ಅದನ್ನ ಸೆಟ್ ಮಾಡಿಕೊಂಡು. ಈ ಬುಕ್ಕೋಸ್ಕರ ಮಾಡಿರೋದು ಇದನ್ನ. ಈ ಬುಕ್ಕು ತುಂಬ ಜನಕ್ಕೆ ಆರ್ಡರ್ ಮಾಡಬೇಕಾದ್ರೆ ಕಷ್ಟ ಆಗ್ಬಿಡೋದು. ಈಗ ನೋಡಿ, 1 ಟಚಲ್ಲಿ ಹೋಗ್ಬಿಡುತ್ತೆ, ಟಕ್ 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 ಅಂತೇಳಿ. ಈಗ ಬುಕ್ಕು ನೋಡಿ ಇಲ್ಲಿ ಹಾಕಿದ್ದಾವೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಆಗಲ್ಲ, ಇದು ಪ್ರೀ ಬುಕ್ಕಿಂಗ್ ಅಂತೇಳಿ. ಸೊ ಇದು ಆರ್ಡರ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಕಾರ್ಟಿಗೆ ಹೋಯ್ತು, ಡೈರೆಕ್ಟ್ ಹೋಗಿ ಇಲ್ಲಿಂದ ಟಕ್ 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 ಹೊಡೆದು ಮಾಡಿಬಿಟ್ರೆ ಮುಗಿತು. ಆಮೇಲೆ ನೀವು ಬೇಕಾದ್ರೆ ಎಡಿಟ್ ಕೂಡ ಮಾಡ್ಕೋಬೋದು ನಿಮ್ಮ ಅಡ್ರೆಸ್ಗಳನ್ನು. ಸೊ ಇಷ್ಟು ಈಸಿಯಾಗಿ ಮಾಡಿದ್ದೇವೆ. ಮತ್ತೆ ಆಗ್ತಡ ಇದನ್ನು ಡೌನ್ ಮಾಡ್ಕೊಳ್ಳಿ. ನೀವು ಡೌನ್ ಮಾಡಿಕೊಂಡು ಪರ್ಚೇಸ್ ಮಾಡ್ಬೇಕಂತೇನಿಲ್ಲ, ಇಟ್ಕೊಂಡಿರಿ ಅಷ್ಟೇ. ನೆಕ್ಸ್ಟ್ ಬುಕ್ ಲಾಂಚ್ ಆದ ಕೂಡ ಅದರಲ್ಲಿ ಮೆಸೇಜ್ ಬಂದುಬಿಡುತ್ತೆ ನಿಮಗೆ. ಡೇಟು ನಾನು ಅನೌನ್ಸ್ ಮಾಡ್ತೇನೆ. 6 ತಾರೀಕು ಅಂತ ಕೊಟ್ಟಿದ್ದೇನೆ. ನನಗೆ ಅನ್ಸಲ್ಲ ಈಗ 6 ತಾರೀಕು ಆಗುತ್ತೆ ಅಂತೇಳಿ. ಯಾಕಂದರೆ ಈ ಹಾರ್ಡ್ ಬೈಂಡಿಂಗ್ ಬಂದುಬಿಟ್ಟು ತುಂಬ ಕ್ವಾಲಿಟಿ ಇದು. ನಾವು ಏನು ಮಾಡಿದರೂ ಕ್ವಾಲಿಟಿಯಾಗಿ ಮಾಡ್ಬೇಕಂತೇಳಿ, ಏನೋ ಆಂಡು ಕಡೆ ಮಾಡಿ ಬುಕ್ ಬಿಡೋಕೆ ನಾವು ಅದಕ್ಕೋಸ್ಕರ ಬಂದಿಲ್ಲ ಈ ಫೀಲ್ಡ್ಗೆ. ಸೊ ಹಳೆ ಬುಕ್ ನೋಡಿದವ್ರು ಗೊತ್ತಿರುತ್ತೆ ನಾವೇನು ಅಂಥೇಳಿ. ಸೊ ಅದೇ ಲೆವೆಲ್ ಕ್ವಾಲಿಟಿ, ಅದೇ ಲೆವೆಲಲ್ಲಿ ನಿಮಗೆ ಬುಕ್ಕು ನಿಮ್ಮ ಮನೆಗೆ ಸಿಗುತ್ತೆ. ಡೌನ್ಲೋಡ್ ಇವತ್ತೇ ಮಾಡ್ಕೊಳ್ಳಿ. ನನಗೊಂದು ನಮ್ಮದು ಪ್ರಿಫರ್ ಅಂತ ಹೇಳಿದ್ರೆ ಫಸ್ಟ್ ಡೇಗೆ 1 ದಿವಸಕ್ಕೆ ಆಫರ್ ಕೊಡ್ತಿದ್ದಾನೆ. 1,399 ಅದು 1,499ಗೆ ಇನ್ಕ್ಲೂಡಿಂಗ್ ಶಿಪ್ಪಿಂಗು. ಹೆಚ್ಚುಕಮ್ಮಿ ಬರುತ್ತೆ. ಇನ್ಕ್ಲೂಡಿಂಗ್ ಶಿಪ್ಪಿಂಗ್ 1,499. ನೆಕ್ಸ್ಟ್ ಡೇನೇ ₹500 ಜಾಸ್ತಿ ಆಗುತ್ತೆ. ಯಾಕಂದರೆ ಬುಕ್ ಕ್ವಾಲಿಟಿ ಇದು ನೋಡಿ, ಇದು ಕೊಡ್ತಿರೋದು ಬುಕ್ಕು ಪ್ರಿಂಟಿಗೆ ಅಷ್ಟೇ, ನನಗೆ ಕೊಡ್ತಾಯಿಲ್ಲ ನೀವು, ನಮ್ಮ ನಾಲೆಜ್ ಕೊಡ್ತಾಯಿಲ್ಲ. ನಾಲೆಜ್ ಫ್ರೀ ನಿಮಗೆ. ಏನು ಹೇಳಿ, ಇದರಲ್ಲಿರೋ ನಾಲೆಜ್ ಫ್ರೀ. ನೀವು ಕೊಡ್ತಾ ಇರೋದು ನಮಗೆ ಖರೀದಿ ಮಾಡೋಕ್ಕಾಗಲ್ಲ. ನೀವು ಬುಕ್ ಖರೀದಿ ಮಾಡೋದು ಅಷ್ಟೇ. ನೀವು ನಮ್ಮ ನಾಲೆಜ್ ಖರೀದಿ ಮಾಡೋಕ್ಕೆ ಯಾರಿಂದೂ ಆಗೋಲ್ಲ. ಸೊ ಈ ಬುಕ್ಕಲ್ಲಿರೋ ಕಂಟೆಂಟು ಎಲ್ಲ ಈಗ ನನಗೇನೂ ಬರೋಲ್ಲ ಅಂಥೇಳಿ ಮನಸ್ಸು ಬಿಚ್ಚಿ ಕೊಟ್ಟಿದ್ದಾರೆ ಅಲ್ಲಿ ಇವರು ನಮ್ಮ ಹೀಲರ್ಸ್ಗಳೆಲ್ಲನೂ, ಆಯಿತಾ. ಸೊ ಹಾಗಾಗಿ ಇದನ್ನು ನಿಮ್ಗೆ ತಲುಪಿಸುವಂಥ ವ್ಯವಸ್ಥೆ ನಾವು ಮಾಡ್ತಿದ್ದೇವೆ. ನೀವು ಕೊಡ್ತಾ ಇರೋದು ನಮ್ಮ ನಾಲೆಜ್ಗಲ್ಲ, ಅದು ಫ್ರೀ ನಿಮಗೆ. ನೀವು ಕೊಡ್ತಾ ಇರೋದು ಬುಕ್ಕು ಪ್ರಿಂಟಿಂಗು ಅವರು ಮಾಡೋಕ್ಕಷ್ಟೇ ಫಸ್ಟ್ ಡೇ. ಸೆಕೆಂಡ್ ಡೇಯಿಂದ 500 ಮಾಡಿ ಒಂದು 3,000 ಮಟ್ಟ ಆಗ್ಬೋದು. ಹಾಗಾಗಿ 3,000 ತೊಗೋಬೇಡಿ. ನೀವು ಆ್ಯಪ್ ಡೌನ್ ಮಾಡ್ಕೊಳ್ಳಿ. ನಾನು ಅದ್ರ ಬಗ್ಗೆ ಕಂಟಿನ್ಯೂಸ್ ಆಗಿ ಹಾಕ್ತಾ ಇರ್ತೇನೆ, ಡೇಟ್ ಫಿಕ್ಸ್ ಆದ್ಕೊಳ್ಳೇನೆ. ಸೊ ಆ ಡೇಟ್ಗೆ ಹೋಗಿ ಟಕ್ ಅಂತ ಬುಕ್ ಮಾಡಿ ತೊಗೊಳ್ಳಿ. ಮನೇಲಿ 50% ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. 50% ಡಿಸ್ಕೌಂಟ್ ನಾನು ಸ್ಟ್ರೇಟ್ ಅವೇ ಕೊಡ್ತೇನೆ, ಆಯಿತಾ. ಎದಕ್ಕಂದರೆ ನನಗೆ ಹಣ ಬೇಕಾಗುತ್ತೆ. ಇದು ಈಗ ಪ್ರಿಂಟ್ ಮಾಡಿದ ಕೂಡ ಹಣ ಕೊಡಬೇಕಲ್ಲ ಪ್ರಿಂಟರ್ ಅವ್ರಿಗೆ. ಇದು ಪ್ರಾಡಕ್ಟ್ ಅಲ್ಲ, ಇವತ್ತು ₹2 ತಂದು ನಾಳೆ ಎಷ್ಟು 10 ತಂದು 20 ತಂದು ಹಂಗಲ್ಲ. ಒಂದು ಸಲ ಆರ್ಡರ್ ಮಾಡಿದರೆ 5,000 to 10,000 ಆರ್ಡರ್ ಕೊಡಬೇಕು. ಒಂದು ಬುಕ್ಕು ಹೆಚ್ಚು ಕಮ್ಮಿ 1-1.5 kg ಇದೆ. ಅಂದರೆ
5,000 ಬುಕ್ ಅಂತ ಹೇಳಿದ್ರೆ 5 ಟನ್ನು ಕೆ ಜಿ ಗಟ್ಟಲೆ ಸೇಲ್ ಮಾಡ್ತೇವೆ ಬುಕ್ಕನ್ನ. ನಮ್ಮಂಗೆ ಯಾರು ಸೇಲ್ ಮಾಡೋಂಗಿಲ್ಲ ಕರ್ನಾಟಕದಲ್ಲಿ ಅನ್ಕೋತೀನಿ. ಇನ್ನೂ ತನಕ ನಾವು ಹೆಚ್ಚು ಕಡಿಮೆ 25,000 ಬುಕ್ಗಳನ್ನು ಸೇಲ್ ಮಾಡಿದ್ದೇವೆ. ಎಷ್ಟು ಹೇಳಿ? 25,000 ಬುಕ್ಗಳನ್ನು ಸೇಲ್ ಮಾಡಿದ್ದೇವೆ. ಒಂದೊಂದು ಬುಕ್ಕು ಒಂದೊಂದು ಕೆ ಜಿ ಇದೆ, ಮಿನಿಮಮ್ 1 ಕೆ ಜಿ ಇದೆ. ಅಂದರೆ ಎಷ್ಟಾಯ್ತು ನೋಡಿ, ನನಗೂ ನೆನಪಾಗ್ತಾಯಿಲ್ಲ ಎಷ್ಟಾಗ್ತದೆ ಅಂತೇಳಿ. 25 ಟನ್ ಇಟ್ಕೊಳ್ಳಿ ಅದನ್ನು, ಆಯಿತಾ? ಸೊ ಹಾಗಾಗಿ ಈ ಬುಕ್ಗಳನ್ನು ನೀವು ಆರ್ಡರ್ ಮಾಡಬೇಕಾಗಿದ್ದರೆ ಇದಕ್ಕೆ ಹೋಗಿ ಡೌನ್ಲೋಡ್ ಮಾಡ್ಕೊಂಡಿರಿ. ಮುಂದಿನ ದಿನಗಳಲ್ಲಿ ಮಾಹಿತಿ ಕೊಡ್ತೇನೆ ಅಷ್ಟೇ, ಮತ್ತು ಜಾಸ್ತಿ ಹೇಳಲ್ಲ ನಾನು, ಆಯಿತಾ? ನಮಗೇನೋ ಇನ್ನೂ ಡೌಟ್ ಇದ್ದರೆ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ, ಅಲ್ಲೂ ಕೂಡ ಮಾಹಿತಿ ಸಿಗ್ತಾ ಇರುತ್ತೆ. ಧನ್ಯವಾದ. ಥ್ಯಾಂಕ್ ಯು.